ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಇಂಡಿಪೆಂಡೆಂಟ್ ಮನೆ ಮತ್ತು ಜಾಗವನ್ನು ಒಳಗೊಂಡಿರುವಂತಹ ಒಂದು ರೆಂಟಲ್ ಇನ್ಕಮ್ ಪ್ರಾಪರ್ಟಿಯನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಆ್ಯಂಡ್ ಈ ಒಂದು ಮನೆಯನ್ನು ಒಂದು ಒಳ್ಳೆಯ ಸ್ಥಳದಲ್ಲಿ ಬಿಲ್ಡ್ ಮಾಡಲಾಗಿದ್ದು ಕಾಮ್ ಅಂಡ್ ಪೀಸ್ಫುಲ್ ಆಗಿರುವಂತಹ ಏರಿಯಾದಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ. ಮೇನ್ ಗೇಟ್ ಒಳಗಡೆ ಎಂಟ್ರಿ ಆಗ್ತದಂತೆ ನಮಗೆ ತುಂಬಾ ಸ್ಪೇಷಿಯಸ್ ಆದಂತಹ ಜಾಗ, ಗಾರ್ಡನ್ ಏರಿಯಾ, ತೆಂಗಿನ ಮರ, ಅಡಿಕೆ ಮರ, ಹಾಗೆಯೇ ಕಾರ್ ಪಾರ್ಕಿಂಗ್ ಏರಿಯಾ ಪ್ರತಿಯೊಂದು ಕೂಡ ಕಾಣಿಸ್ತದೆ. ಓಕೆ, ಮೊದಲಿಗೆ ಮನೆಯ ಬಗ್ಗೆ ನೋಡುವುದಾದರೆ ಒಟ್ಟು ಜಾಗ 17 ಸೆನ್ಸ್ ಇರುವಂಥದ್ದು, ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 7395 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿದ್ದು, ಈ ಮನೆಯನ್ನು 1000 ಸ್ಕ್ವೇರ್ ಫೀಟಲ್ಲಿ ಬಿಲ್ಡ್ ಮಾಡಲಾಗಿರುವಂತಹ ಇದು ಇಂಡಿಪೆಂಡೆಂಟ್ 2 BHK ಮನೆಯಾಗಿದೆ. ವೀಕ್ಷಕರೇ, ಈ ಮನೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿರ್ತೇವೆ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ. ಮತ್ತು ಇನ್ನೂ ಹೊಸ ವಿಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಮನೆಯ ಆವರಣವನ್ನು ಕೂಡ ನೀವೀಗ ನೋಡ್ತಾ ಇರಬಹುದು ವೀಕ್ಷಕರೇ. ತುಂಬಾ ಚೆನ್ನಾಗಿದೆ, ಹಾಗೆಯೇ ತುಂಬಾ ವಿಶಾಲವಾದಂತಹ ಜಾಗ ಇದ್ದು ಇಲ್ಲಿ ನಿಮಗೆ ಸಾಕಷ್ಟು ರೀತಿಯ ಗಿಡ ಮರಗಳು ಕೂಡ ಇರ್ತದೆ. ಹಾಗೆಯೇ ಇಲ್ಲಿ ಒಟ್ಟು 7 ತೆಂಗಿನ ಮರಗಳು, 4 ಅಡಿಕೆ ಮರಗಳು, ಹಾಗೆ 2 ಹಲಸಿನ ಮರಗಳು, 1 ಚಿಕ್ಕು ಮರ ಪ್ರತಿಯೊಂದು ಕೂಡ ಇರ್ತದೆ. ಜೊತೆಗೆ ಈ ಮನೆಯ ಆವರಣದಲ್ಲಿ ಇನ್ನೂ ಒಂದು ಮನೆ ಇದ್ದು ಈ ಮನೆಯನ್ನು ನೀವು ಬಾಡಿಗೆಗೆ ನೀಡಿ ಮಂತ್ಲಿ ರೆಂಟಲ್ ಇನ್ಕಮ್ ಕೂಡ ಪಡಿಬಹುದು. ಹಾಗೆಯೇ ಇಲ್ಲಿ ನೋಡಬಹುದು ಗಿಡದಲ್ಲಿ ಸಪೋಟ ಹಣ್ಣುಗಳು ಕೂಡ ಬಂದಾಗಿದೆ. ವೀಕ್ಷಕರೇ, ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರಿಗೆ ಈಗಲೇ ವಾಟ್ಸಪ್ ಮಾಡಿ. ಯಾರೆಲ್ಲ ಜಾಗ ಮತ್ತು ಮನೆ ಹಾಗೂ ಗಿಡಮರಗಳೆಲ್ಲ ಇರುವಂತಹ ಒಂದು ಒಳ್ಳೆಯ ಪ್ರಾಪರ್ಟಿಯನ್ನು ತಗೊಳ್ಬೇಕು ಅಂತೇಳಿ ಹುಡುಕ್ತಾ ಇರ್ತಾರ ಅಂಥವ್ರಿಗೆ ನಿಜವಾಗ್ಲೂ ಈ ಮನೆ ತುಂಬಾ ಚೆನ್ನಾಗಿದೆ. ಓಕೆ, ಮನೆಯ ಹೊರಾಂಗಣ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ ನಾವು ನೋಡಿದ್ದಾಯಿತು. ನೆಕ್ಸ್ಟು ಮನೆಯ ಒಳಗೆ ಹೇಗೆಲ್ಲ ಉಂಟು ಅಂತೇಳಿ ನೋಡೋಣ ಬನ್ನಿ. ಮನೆಯ ಒಳಗೆ ಪ್ರವೇಶ ಆಗ್ತಾ ಇದ್ದಂತೆ ನಮಗೆ ಈ ರೀತಿಯಾಗಿ ಲಿವಿಂಗ್ ಏರಿಯಾ ಕಂಡು ಬರ್ತದೆ. ವೀಕ್ಷಕರೇ, ಈಗ ನೀವೇನು ನೋಡ್ತಾ ಇದ್ದೀರಾ, ಈ ಮನೆ 2 BHK ಮನೆ ಆಗಿರ್ತದೆ. ಹಾಗೆ ಈ ಮನೆಯಲ್ಲಿ ಒಟ್ಟು 2 ಬೆಡ್ರೂಮ್ಗಳು ಮತ್ತು 2 ವಾಶ್ರೂಮ್ಗಳು ಇರ್ತವೆ. ಸೊ ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಈ ಮನೆಯ ಡೈನಿಂಗ್ ಏರಿಯಾ ಆಗಿದೆ. ಈ ಒಂದು ಡೈನಿಂಗ್ ಏರಿಯಾ ಎಡಭಾಗದಲ್ಲಿ 1 ಬೆಡ್ರೂಮ್, ಹಾಗೆ ಬಲಭಾಗದಲ್ಲಿ ಮತ್ತೊಂದು ಬೆಡ್ರೂಮನ್ನು ನಾವು ನೋಡಬಹುದು. ಸೊ ಈಗ ಈ ಮನೆಯಲ್ಲಿರುವಂತಹ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೋಡ್ತಾ ಇರಬಹುದು. ಸೊ ಈ ಬೆಡ್ರೂಮ್ ಕೂಡ ತುಂಬಾ ಚೆನ್ನಾಗಿದ್ದು ಇದು ಕೂಡ ಸ್ಪೇಷಿಯಸ್ ಆಗಿದೆ. ಹಾಗೆಯೇ ಇಲ್ಲಿ ನಿಮಗೆ ವಾರ್ಡ್ರೋಬ್ ಕೂಡ ಇರ್ತದೆ. ಆ್ಯಂಡ್ ಈ ಮನೆಯಲ್ಲಿ ಇರುವಂತಹ 2 ಬೆಡ್ರೂಮ್ಗಳು ಕಾಮನ್ ಬೆಡ್ರೂಮ್ಗಳಾಗಿರ್ತವೆ. ಹಾಗೆಯೇ ಈ ಬೆಡ್ರೂಮಲ್ಲಿ AC, ವಾರ್ಡ್ರೋಬ್, ಹಾಗೆ ಲಿಂಟನ್ ಫೆಸಿಲಿಟಿ ಪ್ರತಿಯೊಂದು ಕೂಡ ಇರ್ತದೆ. ನೆಕ್ಸ್ಟು ಈ ಮನೆಯಲ್ಲಿ ನೀರಿನ ವ್ಯವಸ್ಥೆ ಅಂತ ನೋಡೋದಾದರೆ ಬೋರ್ವೆಲ್ ಮತ್ತು ಪಂಚಾಯತ್ ನೀರಿನ ಸೌಲಭ್ಯ ಇರ್ತದೆ. ಓಕೆ, ನಾವು ಫಸ್ಟ್ ಬೆಡ್ರೂಮಿಂದ ಹೊರಗಡೆ ಬರ್ತಾ ಇದ್ದಂತೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಜನರಲ್ ವಾಶ್ರೂಮ್ ಇರ್ತದೆ. ಹಾಗೆಯೇ ಮತ್ತೆ ನಾವು ರೈಟ್ ಟರ್ನ್ ಮಾಡಿದರೆ ಇಲ್ಲಿ ಕೂಡ ಇನ್ನೊಂದು ವಾಶ್ರೂಮ್, ಹಾಗೆಯೇ ಅದರ ಪಕ್ಕದಲ್ಲಿ ಸೆಕೆಂಡ್ ಬೆಡ್ರೂಮ್ ಕಾಣಿಸ್ತದೆ. ಓಕೆ, ಮನೆಯನ್ನು ನೀವು ನೋಡ್ತಾ ಇರಬಹುದು ವೀಕ್ಷಕರೇ, ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಸೊ ಈಗ ನಾವೇನು ನೋಡ್ತಾ ಇದ್ದೇವೆ, ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತದೆ. ಹಾಗೆ ಇದು ಕೂಡ ಕಾಮನ್ ಬೆಡ್ರೂಮ್ ಆಗಿದೆ. ನಾವು ನೋಡುವಂತಹ ಈ 2 ಬೆಡ್ರೂಮ್ಗಳಲ್ಲಿಯೂ ಕೂಡ AC ಹಾಗೂ ವಾರ್ಡ್ರೋಬ್ ಅನ್ನು ನೋಡಬಹುದು. ಹಾಗೆಯೇ ಇಲ್ಲಿ ಗಾಳಿ ಬೆಳಕಿನ ವ್ಯವಸ್ಥೆಗಾಗಿ ದೊಡ್ಡ ವಿಂಡೋವನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಈ ಮನೆಯಲ್ಲಿ 2 ಬೇರೆ ಬೇರೆ ರೀತಿಯ ಕಮೋಡನ್ನು ಒಳಗೊಂಡಿರುವಂತಹ ವಾಶ್ರೂಮ್ ಅನ್ನು ಮಾಡಲಾಗಿದೆ. ಫೈನಲಿ ಈ ಮನೆಯ ಬಗ್ಗೆ ಹೇಳುವುದಾದರೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒಳಗೊಂಡಿರುವಂತಹ ಮತ್ತು ನ್ಯಾಷನಲ್ ಹೈವೇ ಸಮೀಪದಲ್ಲೇ ಇರುವಂತಹ ಒಂದು ಒಳ್ಳೆಯ ಪ್ರಾಪರ್ಟಿ ಇದಾಗಿರುತ್ತದೆ. ಎನಿವೇಸ್ ಈ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಮಂಗಳೂರು ಸಮೀಪದ ಪಕ್ಷಿಕೆರೆ ಜಂಕ್ಷನಿಂದ ಕೇವಲ 600 ಮೀಟರ್ ಅಂತರದಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು 65 ಲಕ್ಷ ಹೇಳ್ತಾರೆ. ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಜೆನ್ಯೂನ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಮನೆಯನ್ನು ಹುಡುಕ್ತಾ ಇದ್ದರೆ ಅವ್ರಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ.
ಆ್ಯಂಡ್ ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ರೀತಿಯಾಗಿ ನಿಮಗೆ ಬೇಕಾಗುವಂತಹ ಒಂದು ಒಳ್ಳೆಯ ಪ್ರಾಪರ್ಟಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ನಾವು ಕೂಡ ಮಾಡ್ತಾ ಇರ್ತೇವೆ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.